ನಾನು ಇನ್ನೊಂದು ಕನ್ನಡ ಮೂವಿಗೆ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡೋಣ ಅಂತಾನೆ ನಾನು ಹೋಗಿದ್ದು. ಕನ್ನಡ ಮೂವಿ ಚೆನ್ನಾಗಿದ್ದೇ ಇದ್ದೇ ಇರುತ್ತೆ ಅನ್ಕೊಂಡೆ ಹೋಗಿದ್ದು. ಬಟ್ ಅಲ್ಲಿ ಹೆಂಗಿದೆ ಅಂದ್ರೆ ಕನ್ನಡಕ್ಕೆ ಸಪೋರ್ಟ್ ಮಾಡೋ ತರ ಇಲ್ಲ. ಒಂದ್ ವರ್ಡ್ ಕನ್ನಡದಲ್ಲಿ ಮಾತಾಡಿದ್ರೆ ಅವರು ಮಿಕ್ಕಿದ್ದು ಇನ್ 10 ವರ್ಡ್ ಬರೀ ಇಂಗ್ಲಿಷಲ್ಲೇ ಇರುತ್ತೆ ಮೂವಿ. ಅರ್ಧ ಮೂವಿ ಇಂಗ್ಲಿಷು ಅರ್ಧ ಮೂವಿ ಕನ್ನಡ ಅನ್ಕೊಳ್ಳಿ, ಆ ತರ ಇದೆ ಮೂವಿ. ಏನು ಕನ್ನಡ ಸಪೋರ್ಟ್ ಮಾಡೋದಕ್ಕೂ ಏನಿಲ್ಲ, ಅವರೇ ಹಂಗ್ ಮಾಡ್ಬಿಟ್ಟಿದಾರಲ್ಲ. ಇನ್ನೆಲ್ಲಿ ಕನ್ನಡ ಸಪೋರ್ಟ್ ಮಾಡಿ ಅಂದ್ರೆ ನಾವು ಮಾಡೋದು ಹೇಳಿ. ಕನ್ನಡ ಕುಲವಾಗಿರುವೆ, ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಗೈಸ್, ನಾವ್ ಹೋಗ್ತಿರೋದು ಟಾಕ್ಸಿಕ್ ಮೂವಿಗೆ. ಬ್ರೋ ಎಲ್ಲಾರು ಒಂದ್ ಸ್ವಲ್ಪ ಸೈಲೆಂಟ್ ಆಗಿರಿ ಬ್ರೋ. ಒಂದೇ ಅಲ್ಲಿಗೆ ಹೋಗೋ ಅಷ್ಟ್ರಲ್ಲಿ ನಾನು ಇದು ರಿವ್ಯೂ ಕೊಟ್ಬಿಡ್ಬೇಕು ಮತ್ತೆ ಫಸ್ಟ್ ಇಂದ. ಇಷ್ಟೊತ್ತು ರೆಕಾರ್ಡ್ ಮಾಡಿದ್ದೆ, ಹಾಳಾಗೋಯ್ತು. ಇಷ್ಟೋದು ಎಷ್ಟು ಫನ್ ಇತ್ತು, ಏನೇನೋ ಹೋಯ್ತು. ಮೈಕ್ ಆನ್ ಹೇಳ್ಬೋದಾಗಿತ್ತು, ಮೈಕ್ ಆನ್ ಮಾಡಿಲ್ಲ ನಾನು. ಸೊ ಅದಕ್ಕೆ ಫಸ್ಟ್ ಇಂದ ಹೇಳ್ತಾ ಇದೀನಿ. ಮತ್ತೆ ಇವಾಗ ಟೈಟಲ್ ತಮ್ಲೈನ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾವ ಮೂವಿಗೆ ಹೋಗ್ತಾ ಇದೀರಿ ಅಂತ. ಅನಜಿ ಕಣ್ಣೇ ಕಾಣಿಸ್ತಾ ಇಲ್ಲ ಬ್ರೋ. ಕಣ್ಣೆಲ್ಲೂ ಹೋಗಿಲ್ಲ ಬ್ರೋ, ಇಲ್ಲಿ ಲೈಟ್ ಹಾಕಿಲ್ಲ ಅವರು. ಸರ್ಕಾರ ಏನಕ್ಕಿರೋದು ಕೇಳಿ ಟಾಕ್ಸಿಕ್ ಮೂವಿ ನೋಡಕ್ಕೆ. ಟಾಕ್ಸಿಕ್ ಮೂವಿ ಸರ್ಕಾರ ಏನಾದ್ರು ಅದನ್ನ ನೋಡ್ಬಿಟ್ರೆ ಅಷ್ಟೇ. ಗೈಸ್, ನನ್ನ ಒಪಿನಿಯನ್ ಒಂದಷ್ಟು ರಿವ್ಯೂಸ್ ನೋಡಿದ್ದೆ ನಾನು ಬೆಳಗ್ಗಿಂದ. ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಮೂವಿ ಚೆನ್ನಾಗಿಲ್ಲ ಅಂತ ಇದ್ರು ನಮ್ಮ ಕನ್ನಡ ಮೂವಿನ. ರಿವ್ಯೂ ಬಂದೈತೆ, ಚೆನ್ನಾಗಿದೆ. ಒಂದು ಜಾಸ್ತಿ ನೆಗೆಟಿವ್ ಇದೆ. ಸೊ ನಾನು ಏನಕ್ಕೆ ಹಿಂಗೆ ಆದ್ರೂ ಬುಕ್ ಮಾಡ್ಕೊಂಡು ಹೋಗ್ತಿರೋದಂದ್ರೆ, ನನಗೆ ಎಷ್ಟೊಂದು ಮೂವಿಗಳು ನಾನು ನೋಡಿದ್ದೀನಿ, ಫ್ಲಾಪ್ ಆಗಿರೋ ಮೂವಿಗಳೇ ನನಗೆ ತುಂಬ ಇಷ್ಟ ಆಗಿದೆ. ಒಂಥರ ಕಂಟೆಂಟೇ ಆಗಲಿ ಒಂಥರ ತುಂಬ ಚೆನ್ನಾಗಿರುತ್ತೆ ಫ್ಲಾಪ್ ಆಗಿರೋ ಮೂವೀಸು. ಸೊ ಇದು ನನ್ನ ಫ್ಲಾಪು ಅಂತ ಏನು ಹೇಳ್ತಾ ಇಲ್ಲ. ಸೊ ನನಗೆ ಒಬ್ಬೊಬ್ರಿಗೆ ಇಷ್ಟ ಆಗದೆ ಇರ್ಬೋದು ಮೂವಿ, ಒಬ್ಬೊಬ್ರಿಗೆ ಇಷ್ಟ ಆಗ್ಬೋದು. ಅದಕ್ಕೋಸ್ಕರ ನಾನು ಮೂವಿ ನೋಡಕ್ ಹೋಗ್ತಾ ಇದ್ದೀನಿ ಇವಾಗ. ಇನ್ನು 8 ನಿಮಿಷ ಇದೆ. ಇನ್ನ ನಾವು ಹೋಗ್ಬೇಕಾಗಿರೋ ಡೆಸ್ಟಿನೇಷನ್ ಇನ್ನೊಂದು ಕಿಲೋಮೀಟರ್ ಮಾತ್ರ ಇದೆ. 1 ಕಿಲೋಮೀಟರ್ ಅಲ್ಲಿ 8 ನಿಮಿಷ ಆಗುತ್ತಾ? ಆರಾಮಾಗಿ ಹೋಗ್ಬೋದು ಬ್ರೋ. ಬೇಗ ಹೋಗ್ತೀರಿ, ಆದ್ರೆ ಅಲ್ಲಿ ಪಾರ್ಕಿಂಗು ಅಲ್ಲಿನ ಆಡ್ಸ್ ಆಗ್ತಾರೆ. ತಲೆ ಕೆಡ್ಸ್ಕೊಳೋದೇನಿಲ್ಲ, ನೆಮ್ಮದಿ ಹೋಗೋಣ, ನೆಮ್ಮದಿ ನೋಡೋಣ, ಬರೋಣ. ಸೊ ನನ್ನ ಒಪಿನಿಯನ್ ಕೇಳಿ ನೀವು ಇದನ್ನ ರಿವ್ಯೂ ಅಂತ ಅನ್ಕೊಂಬೇಡಿ. ಜಸ್ಟ್ ಇವಾಗ ನಾನು ಚೆನ್ನಾಗಿಲ್ಲ ಅಂದ್ರೂ ಹೇಳಿದ್ರು ಅದು ನಿಮ್ಮಿದಾಗಿರುತ್ತೆ. ಹೋಗಿ ಮೂವಿ ನೋಡಿ ನಿಮ್ಮ ಥಿಯೇಟ್ರಲ್ಲಿ. ನಿಮ್ಗೆ ಇಷ್ಟ ಆಗ್ಬೋದು, ನನಗಿಷ್ಟ ಆಗ್ತಾ ಇಲ್ಲ ಅಂದ್ರು ನಿಮ್ಗೆ ಇಷ್ಟ ಆಗ್ಬೋದು, ಇಲ್ಲ ನನಗಿಷ್ಟ ಆಗುತ್ತೆ ನಿಮ್ಗೆ ಇಷ್ಟ ಆಗ್ತಾ ಇರ್ಬೋದು ಮೂವಿ. ಹೋಗಿ ಥಿಯೇಟ್ರಲ್ಲೇ ನೋಡಿ ನಮ್ಮ ಕನ್ನಡ ಮೂವಿಗಳನ್ನ. ನನಗೆ ಗೊತ್ತಿರೋ ಹಂಗೆ ನಾನು ರಿವ್ಯೂ ಕೊಡೋ ಅಷ್ಟು ದೊಡ್ಡ ಚಾನಲ್ ಏನಲ್ಲ ಇದು ನಂದು. ಆ ದೊಡ್ಡ ಚಾನಲ್ ಆದರೂ ಕೂಡ ನಾನು ರಿವ್ಯೂ ಕೊಡೋಕೆ ಹೋಗಲ್ಲ. ಯಾಕಂದರೆ ಅವರು ಎಷ್ಟೋ ಬಜೆಟ್ ಹಾಕಿ ಮೂವಿಗೆ ಅಷ್ಟು ಕೋಟಿ ಇಷ್ಟು ಕೋಟಿ ಹಾಕಿ ತೆಗ್ದಿರ್ತಾರೆ. ನಾನು ಇಲ್ಲಿ ಸಿಂಪಲ್ ಆಗಿ 2 ಮಾತಲ್ಲಿ ಕುತ್ಕೊಂಡು ಹಿಂಗೆ ರಿವ್ಯೂ ಹೇಳಕ್ಕಂತೂ ನಾನು ಆಗಲ್ಲ. ಯಾವ್ದು ಬ್ರೋ ಇದೆ, ನಾ ಇನ್ನು ಮುಂದೆ ಬರಲ್ಲ. ಕಂಪ್ನಿ ಅಷ್ಟು ದೂರ ಇದೆ, ಕೆಲಸ ಮಾಡಿ ಬರೋದಾ TVS ಶೋರೂಮ್. ಸೊ ನನ್ನ ಒಪಿನಿಯನ್ ಕೇಳಬೇಡಿ. ನಾನು ಚೆನ್ನಾಗಿಲ್ಲ ಅಂದರೆ ನೀವು ಥಿಯೇಟ್ರಿಗೆ ಹೋಗೋ, ಇವ್ನು ಚೆನ್ನಾಗಿಲ್ಲ ಅಂತ ಹೇಳೋನೆ ಇನ್ನು ಥಿಯೇಟ್ರಿಗೆ ಹೋಗೋದು ಏನಕ್ಕೆ ಅಂತ ಅನ್ಕೊಂಬೇಡಿ. ಅಂದರೆ ನಾನಂತಲ್ಲ, ಬೇರೆ ರಿವ್ಯೂಸ್ ನೋಡಿಕೊಂಡು ಕೂಡ ನೀವು ಹಂಗೆ ಅನ್ಕೊಂಬೇಡಿ. ಹೋಗಿ ಥಿಯೇಟ್ರಲ್ಲಿ ನೋಡಿ, ನಿಮ್ಗೆ ಇಷ್ಟ ಆಗಬಹುದು. ಆಲ್ಮೋಸ್ಟ್ ಥಿಯೇಟ್ರಿಗೆ ಬಂದಿದ್ದೀರಿ. ಇಲ್ಲೆಲ್ಲೂ ಪೋಸ್ಟ್ ಹಾಕಿಲ್ಲ. ಪೋಸ್ಟ್ ಏನಕ್ಕೆ ಬ್ರೋ, ಬರೀ ಓಡ್ತಾ ಇರೋದೇ ಟಾಕ್ಸಿಕ್ ಮೂವಿದು. ಅಷ್ಟು ಹವ ಇದೆ ನಮ್ಮ ಕನ್ನಡ ಮೂವಿಗೆ. ತಮಿಳ್ನಾಡಲ್ಲಿ ಕೂಡ ಇಲ್ಲ ಬ್ರೋ, ಈ ಪೂರ್ತಿ ಓಡ್ತಾ ಇರೋದೇ ಇದು. ಇವತ್ತು ಪೂರ್ತಿ ಓಡ್ತಾ ಇರೋದೇ ಟಾಕ್ಸಿಕ್ ಇವತ್ತು. ಗೈಸ್, ಹಾಯ್, ಮೂವಿ ಸ್ಟಾರ್ಟ್ ಆಯಿತು. ಸೊ ನಾವು ಆದ್ರೂ ಯಾರು ಬೇಕು ಅಂತಾರೆ ಏನಿಲ್ಲ. ನನಗೆ ಕಣ್ಬಡಿತಾ ಇದೆ. ಬ್ರೋ ನೋಡ್ಬೋದು, ಕಾಣಿಸ್ತಾ ಇಲ್ಲ ಕತ್ತಲಲ್ಲಿ. ನಾನು ಬಿದ್ದಿದ್ದು ಕಾಣಿಸ್ತಾ ಇಲ್ಲ. ಬನ್ನಿ ಮೂವಿ ನೋಡಿ, ಮೂವಿ ಹೆಂಗಿದೆ ಅಂತ ಆಮೇಲೆ ಹೇಳ್ತೀವಿ. ಹಾಯ್ ಗೈಸ್, ಇವಾಗ ತಾನೇ ಟಾಕ್ಸಿಕ್ ಮೂವಿ ಮುಗಿಸ್ಕೊಂಡ್ರಿ. ನಾವು ಬಂದಿದ್ದು 9:45 ಶೋಗೆ. ಆಲ್ಮೋಸ್ಟ್ 1:15 ಆಗಿದೆ ಇವಾಗ ಟೈಮು. ಮೂವಿ ಹೇಗಿತ್ತು ಅಂತ ನಾನು ಫಸ್ಟಲ್ಲೇ ನಿಮ್ಗೆ ಹೇಳಿದ್ದೆ. ಮೂವಿ ಬಗ್ಗೆ ಮಾತಾಡೋಕ್ಕಾಗಲ್ಲ ನಾವು, ಅವರಷ್ಟು ಬಜೆಟ್ ಹಾಕಿ ಎಲ್ಲ ತೆಗ್ದಿರ್ತಾರೆ ಅಂತ. ಬಟ್ ನಾನು ಮಾತಾಡ್ದಿರ ಇರೋಕ್ಕಾಗಲ್ಲ. ಯಾಕಂದರೆ ಈ ಮೂವಿಯಿಂದ ನಾನು ನಿದ್ದೆ ವೇಸ್ಟು, ಟೈಮ್ ವೇಸ್ಟು, ಎಲ್ಲ ವೇಸ್ಟು. ಏನಂದರೆ ಏನೂ ಇಲ್ಲ ಗೈಸ್ ಮೂವಿಯಲ್ಲಿ. 1-2 ಸೀನ್ ಬಿಟ್ಟರೆ ಏನಂದರೆ ಏನಕ್ಕಾದರೂ ಈ ಬಂದೆ ಅನಿಸ್ಬಿಡ್ತು. ಆಲ್ಮೋಸ್ಟ್ ಈ ಟಿಕೆಟ್ ಪ್ರೈಸ್ ವೇಸ್ಟು, ನಿದ್ದೆ ವೇಸ್ಟು, ತಿರ್ಗಾ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗಬೇಕು,
ಏನಕ್ಕಾದ್ರೂ ಬಂದೆ ಅನ್ಸ್ಬಿಡ್ತು. ಇಂಥ ವರ್ಸ್ಟ್ ಮೂವಿ ನನ್ನ ಲೈಫಲ್ಲೇ ನೋಡಿಲ್ಲ, ಅಷ್ಟು ವರ್ಸ್ಟ್ ಮೂವಿ. ನಿದ್ದೆ ಹೋಗೋದು ಒಂದೇ, ಇನ್ನೇನಿಲ್ಲ, ಏನೂ ಇಲ್ಲ ಗೈಸ್. ಯಶ್ ಆ್ಯಕ್ಟಿಂಗ್ ಮಾತ್ರ ಅಂತೂ ಸಕ್ಕತ್ತಾಗಿದೆ. ಆ ಯಶ್ ಆ್ಯಕ್ಟಿಂಗ್ ಒಂದು ಬಿಟ್ಟರೆ ಮೂವಿಯಲ್ಲಿ ಇನ್ನೇನು ಇಲ್ಲ. ಸುಮ್ಮನೆ ಹೋಗ್ತಾನೆ, ಮಾಡ್ತಾನೆ, ಡೈಲಾಗ್ ಹೊಡಿತಾನೆ, ಬರ್ತಾನೆ, ಇನ್ನೇನು ಇಲ್ಲ ಮೂವಿಯಲ್ಲಿ. ಸುಮ್ಮನೆ ಇವಾಗ ನಾನು ಹೇಳ್ತಿದ್ದೀನಿ, ಫಸ್ಟ್ ಹೇಳ್ದಂಗೆ ಹೇಳ್ತಿದ್ದೀನಿ, ನನ್ನ ಒಪಿನಿಯನ್ ಏನಂದರೆ, ನನಗೆ ಮೂವಿ ಒಂದೊಂದು ಚೂರು ಅಂದರೆ ಚೂರು ಇಷ್ಟ ಆಗಿಲ್ಲ. ನಿಮ್ಗೆ ಇಷ್ಟ ಆಗ್ಬೋದೇನೋ, ಥಿಯೇಟ್ರಲ್ಲಿ ಹೋಗಿ ನೋಡಿ, ಇಷ್ಟ ಆದರೆ ಓಕೆ, ಇಲ್ಲ ಅಂದರೆ ಯಾಕೆ ಅಷ್ಟೇ. ಮೂವಿಗೆ ನನಗಂತೂ ಒಂದು ಚೂರು ಅಂದರೆ ಚೂರು ಇಷ್ಟ ಆಗಿಲ್ಲ. ಸೊ ನಿತಿನ್ ಬ್ರೋ, ನೀವು ಹೇಳಿ ಬ್ರೋ, ರಿವ್ಯೂ ಹೇಳಿ ಬ್ರೋ, ಹೆಂಗಿತ್ತು ಮೂವಿ ಅಂತ. ಹಾಗೆ ಕ್ಯಾಮ್ರಾ ನಿಮ್ಮ ಕಡೆ ತೆಗೆಸ್ಕೊಂಡು ಹೇಳಿ ಬ್ರೋ. ಹೋಗಿದೆ ವೆಸ್ಟ್ ಬ್ರೋ, ಬಂದು ಕರ್ಕೊಂಡ್ ಬಂದಂಗೆ ಹೊಡಿಬೇಕು ಅನ್ಸ್ಬಿಟ್ಟೈತೆ. ನಿಜ, ಒಂದು ಚೂರು ಅಂದ್ರೆ ತಲೆನೋವು, ಏನಿಲ್ಲ. ಸ್ಟೋರಿ ಇಲ್ಲ ಬ್ರೋ, ಮೈನ್ ಸ್ಟೋರಿ ಇಲ್ಲ. ಅದೇನು ಏನು ಮೂವಿ ತೆಗ್ದವನಂತ ಗೊತ್ತಿಲ್ಲ, ಅದು ಏನ್ರ ಬಗ್ಗೆ ಐತಂತನೂ ಗೊತ್ತಿಲ್ಲ. 4 ವರ್ಷ ಸುಮ್ಮನೆ ವೇಸ್ಟ್ ಆಗಿ ತೆಗ್ದವನಷ್ಟೇ. 4 ವರ್ಷ ಅದೇನ್ ಮಾಡ್ತೋ ಅದ್ ಮೂವಿಗೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಮ್ಮವನಾದ್ರೆ ಮಲ್ಕೊಂಡೇ ಬಿಟ್ಟಿದ್ದ, ಮಲ್ಕೊಂಡ್ಬಿಟ್ಟಿದಾರ, ಅವಾಗ ಮಲಗಿದ್ದ. ಏನು ಇಲ್ಲ ಗೈಸ್ ಮೂವಿಯಲ್ಲಿ, ಏನಂದ್ರೆ ಏನೂ ಇಲ್ಲ. ಜಸ್ಟ್ ನೀವು ಮೂವಿನ ಆಲ್ಮೋಸ್ಟ್ ಹೈಲೈಟ್ ಸೀನ್ಸ್ ಎಲ್ಲ ಟ್ರೈಲರ್ ಎಲ್ಲ ಇದೆ, ಶಿಸ್ತಾಗಿ ಟ್ರೈಲರ್ ನೋಡ್ಕೊಂಡ್ಬಿಡ್ಬೋದು. ಇನ್ನೇನು ಇಲ್ಲ. ಇನ್ನು ಮೂವಿಯಲ್ಲಿ ಬಂದು ಬಿಡೋದು, ಡೈಲಾಗ್ ಹೊಡೆಯೋದು, ಅದನ್ನು ಬೇಕಂದ್ರೆ ನೀವು ಸಾಂಗ್ಸ್ ಅಲ್ಲೂ ಇದೆ, ಮತ್ತೆ ಆ ಟೀಸರು ಫಸ್ಟ್ ಲುಕ್ ಅಲ್ಲಿ ಎಲ್ಲ ಬಿಟ್ಟವನ ಅದರಲ್ಲೇ ನೋಡ್ಕೊಂಡ್ಬಿಡ್ಬೋದು. ಇನ್ನೇನು ಇಲ್ಲ ಮೂವಿಯಲ್ಲಿ. ಜಸ್ಟ್ ನೀವು ಟ್ರೈಲರ್ ನೋಡ್ಕೊಳ್ಳಿ, ಸ್ಟೋರಿ ಗೀರಿ ಏನು ಅಂತೂ ಇಲ್ಲೇ ಇಲ್ಲ. ಲಾಸ್ಟಲ್ಲಿ ಒಂದು 10 ಮಿನಿಟ್ಸ್ ಏನೋ ಸ್ವಲ್ಪ ಟ್ವಿಸ್ಟ್ ಅನ್ನೋಂಗೆ ಕೊಟ್ಟವನ, ಅದೇನು ಟ್ವಿಸ್ಟು ಅರ್ಥನೇ ಆಗಲ್ಲ. ಏನು ಇಲ್ಲ ಗೈಸ್ ಮೂವಿಯಲ್ಲಿ. ನನಗಂತೂ ಒಂದು ಚೂರು ಇಷ್ಟ ಆಗಿಲ್ಲ. ನಾನು ಹಿಂಗೆ ಹೇಳ್ಬಾರ್ದು ಅಂದ್ಕೊಂಡೆ ನನ್ನ ಚಾನಲಲ್ಲಿ, ಬಟ್ ನನಗೆ ಒಪ್ಪಿಲ್ಲ. ಬಟ್ ಹೇಳ್ಬಿಟ್ಟಿದ್ದೀನಿ, ಒಂದು ಚೂರು ಅಂದರೆ ಚೂರು ಚೆನ್ನಾಗಿಲ್ಲ ಮೂವಿ. ನನ್ನ ಒಪಿನಿಯನ್, ನನಗೆ ಚೆನ್ನಾಗಿಲ್ಲ. ನಿಮ್ಗೆ ಇಷ್ಟ ಆದರೆ ಥಿಯೇಟ್ರಿಗೆ ಹೋಗಿ ನೋಡಿ ಬ್ರೋ. ಮತ್ತು ನಮ್ಮ ಗೊರ್ಕೆ ಇಟ್ಟು ನಿದ್ದೆ ಹೋದವ್ರು ನಮ್ಮ ತೇಜ ಅವ್ರ ರಿವ್ಯೂ ಕೇಳೋಣ ಬನ್ನಿ. ಹೇಳಿ ಬ್ರೋ. ನಾನು ಫಸ್ಟ್ ಟ್ರೈಲರ್ ಟೀಸರ್ ಬಿಟ್ಟಿದ್ರು, ಟೀಸರ್ ಏನೋ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ನೋಡೋಣ ಅಂತ ಬಂದ್ರೆ ಇದ್ರಲ್ಲಿ ಕಥೆನೇ ಇಲ್ಲ. ನನಗೆ ನಿದ್ದೆ ಬಂದ್ಬಿಡ್ತು, ನೋಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಫುಲ್ಲು ಫೈಟು, ಫಸ್ಟ್ ಹಾಫ್ ಫುಲ್ಲು ಏನು ಮಾಡ್ತಾರೋ ಗೊತ್ತಿಲ್ಲ, ಸೆಕೆಂಡ್ ಹಾಫ್ ಫುಲ್ಲು ಫೈಟ್ ಇರುತ್ತೆ. ಸುಮ್ಮನೆ ನೋಡಿ ವೇಸ್ಟು. ಏನು ಇಲ್ಲ ಗೈಸ್ ಮೂವಿಯಲ್ಲಿ ಹೇಳ್ಬೇಕಂದ್ರೆ, ಜಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ಆಗುತ್ತೆ, ಎಂಟ್ರಿ ಸೀನ್ ಎಷ್ಟಿರೋ ಪ್ರತಿಯೊಂದು ಸೀನು ಚೆನ್ನಾಗಿದೆ. ಆಕ್ಟಿಂಗ್ ಆದ್ರೂ ಏನಾದ್ರೂ ಎಲ್ಲ ಚೆನ್ನಾಗಿದೆ. ಬಟ್ ಮೂವಿ ಸ್ಟೋರಿ ಇಲ್ಲ, ಏನಂದ್ರೆ ಏನು ಇಲ್ಲ ಮೂವಿಯಲ್ಲಿ. ಒಂದು ಚೂರು ಚೆನ್ನಾಗಿಲ್ಲ. ಸುಮ್ಮನೆ ತಲೆನೋವು. ಸುಮ್ಮನೆ ನೋಡ್ತಾ ಇದ್ರೆ ಹೋಗ್ತಾನೆ, ಫೈಟಿಂಗ್ ಆಡ್ತಾನೆ. ಒಳ್ಳೆ ಪಬ್ಜಿ ಗೇಮ್ ಆಡ್ತಿರಲ್ವಾ, ಸುಮ್ಮನೆ ಫೈಟಿಂಗು, ಸುಮ್ಮನೆ ಗಡ 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 ಶೂಟ್ ಮಾಡ್ಕೊಂಡಿರ್ತಾರೆ. ಅದ್ ಬಿಟ್ರೆ ನೆಕ್ಸ್ಟ್ ಇನ್ನ ಹೋಗ್ತಾನೆ. ಅದ್ ಯಾರು ಯಾವ ಗ್ಯಾಪಲ್ಲಿ ದೊಡ್ಡವ್ರು ಹೋಗ್ತಾರೋ ಆ ಮಕ್ಳು, ಅದು 2 ಮಕ್ಳು, ಅವ್ರು ಯಾರ ಪ್ರೆಗ್ನೆಂಟ್ ಆಗ್ತಾರೆ ಅಂತಾರೆ. ಬರ್ರಿ ಅದೇ ಗೈಸ್ ಮೂವಿಯಲ್ಲಿ. ಇನ್ನೇನಿಲ್ಲ, ಸ್ಟೋರಿ ಗಿರಿ ಏನಿಲ್ಲ, ಬರೀ ಫೈಟು ಸೆಕ್ಸು ಅಷ್ಟೇ, ಇನ್ನೇನಿಲ್ಲ ಮೂವಿಯಲ್ಲಿ. ಶಿಸ್ತಾಗೆ ನಾನು ಹೇಳೋ ಪ್ರಕಾರ ಟ್ರೈಲರೇ ನೋಡ್ಕೊಂಡ್ಬಿಟ್ರೇನು ಮುಗಿದೋಯ್ತು ಅಷ್ಟೇ, ಇನ್ನೇನಿಲ್ಲ. 3 ನಿಮಿಷದಲ್ಲಿ ಕೆಲಸ ಹೋಗುತ್ತೆ. ಇಲ್ಲಿ ಬಂದು 3 ಅವರ್ ವೇಸ್ಟ್ ಮಾಡೋದು ಯೂಸೇ ಇಲ್ಲ. ನನ್ ಫ್ಲಾಪ್ ಆಗಿರೋ ಮೂವಿ ಕೂಡ ನನಗೆ ಎಷ್ಟೊಂದು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗ್ತಾ ಇತ್ತು. ಬಟ್ ಈ ಮೂವಿ ಯಾಕಂತ ಗೊತ್ತಿಲ್ಲ, ನನಗೊಂದು ಚೂರು ಅಂದ್ರೆ ಚೂರು ಇಷ್ಟ ಆಗಿಲ್ಲ. ಇದ್ರಲ್ಲಿ ಕಥೆನೇ ಇಲ್ಲ ಅಲ್ಲ, ಆಯ್ತಲ್ಲ ಅದೇ ಕತೆ. ಮಕ್ಳು ಹುಟ್ತಾರೆ, ಮಕ್ಳು ಹುಟ್ಟಿದಂಗಿಂದಾನೆ ಅವ್ನಿಗೆ ಹಂಗಾಗಿರೋದು. ಅದ್ ಯಾರ್ಯಾರು ಬಂದ್ ಯಾರೇನು ಕುಡಿತಾರೋ ಏನ್ ಅರ್ಥನೇ ಆಗಲ್ಲ ಮೂವಿ. ಏನ್ ಹೇಳಕ್ ಆಗಲ್ಲ ಮೂವಿ ಬಗ್ಗೆ. ನಾನು ಇನ್ನೊಂದು ಕನ್ನಡ ಮೂವಿಗೆ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡೋಣ ಅಂತಾನೆ ನಾನು ಹೋಗಿದ್ದು. ಕನ್ನಡ ಮೂವಿಗೆ ಚೆನ್ನಾಗಿದ್ದೇ ಇರುತ್ತೆ ಅನ್ಕೊಂಡೆ ಹೋಗಿದ್ದು. ಬಟ್ ಅಲ್ಲಿ ಹೆಂಗಿದೆ ಅಂದ್ರೆ, ಕನ್ನಡಕ್ಕೆ ಸಪೋರ್ಟ್ ಮಾಡೋ ತರ ಇಲ್ಲ. 1 ವರ್ಡ್ ಕನ್ನಡದಲ್ಲಿ ಮಾತಾಡಿದ್ರೆ ಅವರು, ಇನ್ ಮಿಕ್ಕಿದ್ದು 10 ವರ್ಡ್ ಬರೀ ಇಂಗ್ಲಿಷಲ್ಲೇ ಇರುತ್ತೆ. ಅರ್ಧ ಮೂವಿ ಇಂಗ್ಲಿಷು, ಅರ್ಧ ಮೂವಿ ಕನ್ನಡ ಅನ್ಕೊಳ್ಳಿ, ಆ ತರ ಇದೆ ಮೂವಿ. ಏನು ಕನ್ನಡ ಸಪೋರ್ಟ್ ಮಾಡೋದಕ್ಕೂ ಏನಿಲ್ಲ, ಅವರೇ ಹಂಗ್ ಮಾಡ್ಬಿಟ್ಟಿದಾರಲ್ಲ. ಇನ್ನೆಲ್ಲಿ ಕನ್ನಡ ಸಪೋರ್ಟ್ ಮಾಡಿ ಅಂದ್ರೆ ನಾವು ಮಾಡೋದು ಹೇಳಿ? ಏನು ಇಲ್ಲ ಮೂವಿಯಲ್ಲಿ. ತುಂಬಾ ಡಿಸಪಾಯಿಂಟೆಡ್ ಆಯ್ತು. ಸುಮ್ಮನೆ ತಲೆನೋವು ಅಷ್ಟೇ. ಕನ್ನಡ ನಾಡು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು.